ಸೊ ಈ 5 ನೀವು ಕರೆಕ್ಟಾಗಿ ಫಾಲೋ ಮಾಡಿದರೆ ನಿಮ್ಮ ಫ್ಯಾಟಿ ಲಿವರ್ ಸಮಸ್ಯೆ ಏನಿದೆ 1-2 ತಿಂಗಳ ಒಳಗೆ ಕಂಪ್ಲೀಟ್ಲಿ ಕ್ಯೂರ್ ಮಾಡಲಿಕ್ಕೆ ಸಾಧ್ಯ. ಸೊ ಈ ಟೈಮಲ್ಲಿ ನೀವು ನೋಡಿದ್ರೆ ಅವರದ್ದು ಬಿಲಿರೂಬಿನ್ ಲೆವೆಲ್ ಎಲ್ಲ ಜಾಸ್ತಿ ಆಗ್ಬೋದು, ಲಿವರ್ ಎನ್ಸೈಮ್ಸ್ ಜಾಸ್ತಿ ಆಗ್ಬೋದು, ನಮ್ಮ ಕಣ್ಣುಗಳಲ್ಲೆಲ್ಲ ಎಲ್ಲೋ ಇಶ್ ಕಲರ್ ಬರುವಂತ ಸಾಧ್ಯತೆ ಇದೆ. ತುಂಬಾ ಜನರಲ್ಲಿ ಒಂದು ತಪ್ಪು ಕಲ್ಪನೆ ಇದೆ, ಅಂದ್ರೆ ಫ್ಯಾಟಿ ಲಿವರ್, ಫ್ಯಾಟ್ ಅಂದ್ರೆ ಕೊಬ್ಬು, ಸೊ ಫ್ಯಾಟಿ ಲಿವರ್ ಇದ್ರೆ ನಾವು ಕೊಬ್ಬಿರುವ ಆಹಾರಗಳು ತಗೋಬಾರ್ದು ಅಂತ. ಬಟ್ ಆಕ್ಚುಲಿ ಹಾಗೆ ಅಲ್ಲ. ಸೊ ಒಂದು ಫ್ಯಾಟಿ ಲಿವರ್ ಸಮಸ್ಯೆ ಇದ್ದಾಗ ನೀವು ಇಮಿಡಿಯೇಟ್ಲಿ ಡಾಕ್ಟರ್ ಹತ್ರ ಹೋಗಿ ಅದಕ್ಕೆ ಮೆಡಿಸಿನ್ ತಗೋಬೇಕು ಅಂತಿಲ್ಲ, ಯಾಕೆಂದ್ರೆ ಅಪ್ರೂವ್ ಆಗಿರುವಂತ ಒಂದು ಮೆಡಿಸಿನ್ ಇಲ್ಲ ಇದರಲ್ಲಿ. ಎಲ್ಲರಿಗೂ ನಮಸ್ಕಾರ, ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ನಮ್ಮಲ್ಲಿ ಫ್ಯಾಟಿ ಲಿವರ್ ಸಮಸ್ಯೆ ಏನಿದೆ ತುಂಬಾ ಜಾಸ್ತಿ ಆಗ್ತಾ ಇದೆ, ತುಂಬಾ ಜನರಲ್ಲಿ ಇದು ಕಂಡು ಬರ್ತಾ ಇದೆ. ನಾವೆಲ್ಲಾದರೂ ಸ್ಕ್ಯಾನ್ ಮಾಡ್ಲಿಕ್ಕೆ ಹೋದಾಗ ನಮಗೆ ಗೊತ್ತಾಗುತ್ತೆ ನಮಗೆ ಫ್ಯಾಟಿ ಲಿವರ್ ಡೆವಲಪ್ ಆಗಿದೆ ಅಂತ ಗೊತ್ತಾಗುತ್ತೆ. ನಾವು ಸ್ಟ್ಯಾಟಿಸ್ಟಿಕ್ಸ್ ನೋಡಿದರೆ ಆಲ್ಮೋಸ್ಟ್ 3ರಲ್ಲಿ ಒಬ್ಬರಿಗೆ ಈ ಫ್ಯಾಟಿ ಲಿವರ್ ಸಮಸ್ಯೆ ಇದೆ. ಅದು ಮದ್ಯಪಾನ ಮಾಡೋರಲ್ಲಿ ಅಷ್ಟೇ ಅಲ್ಲ, ಲೈಫಲ್ಲಿ ಮದ್ಯ ಮುಟ್ಟದೇ ಇರೋರಲ್ಲಿ ಕೂಡ ಈ ಫ್ಯಾಟಿ ಲಿವರ್ ಸಮಸ್ಯೆ ಏನಿದೆ ತುಂಬಾ ಜಾಸ್ತಿ ಕಂಡು ಬರ್ತಾ ಇದೆ. ಒಂದು ಒಳ್ಳೆಯ ವಿಷಯ ಏನಂದ್ರೆ ಈ ಫ್ಯಾಟಿ ಲಿವರ್ ಸಮಸ್ಯೆ ಏನಿದೆ ಅದು ಮನೆಯಲ್ಲೇ ನಮಗೆ ಕಂಪ್ಲೀಟ್ಲಿ ಕ್ಯೂರ್ ಮಾಡ್ಲಿಕ್ಕೆ ಆಗುತ್ತೆ. ಸೊ ಬಟ್ ಆದ್ರೂ ನಾವು ಅದನ್ನ ಕನ್ಸಿಡರ್ ಮಾಡಲಿಲ್ಲ. ಡಾಕ್ಟರ್ ನಿಮಗೆ ಫ್ಯಾಟಿ ಲಿವರ್ ಸಮಸ್ಯೆ ಇದೆ, ಒಂದು ಗ್ರೇಡ್ 2 ಫ್ಯಾಟಿ ಲಿವರ್ ಇದೆ ಅಥವಾ ಸ್ಟೇಜ್ 2 ಫ್ಯಾಟಿ ಲಿವರ್ ಇದೆ ಅಂತ ಹೇಳಿದ್ರು ನಾವು ಅದನ್ನ ಇಗ್ನೋರ್ ಮಾಡಿ ನಮ್ಮ ರೆಗ್ಯುಲರ್ ಲೈಫ್ ಸ್ಟೈಲ್ ಅನ್ನ ನಾವು ಮುಂದುವರಿಸಿದ್ರೆ ಏನಾಗುತ್ತೆ, ಅದು ನಿಧಾನಕ್ಕೆ ಅಡ್ವಾನ್ಸ್ ಆಗಿ ನಮಗೆ ಲಿವರ್ ಸಿರೋಸಿಸ್ ಆಗುವಂತ ಸಾಧ್ಯತೆ ಕೂಡ ಇದೆ. ಸೊ ನಾನು ಈ ವಿಡಿಯೋದಲ್ಲಿ ಫ್ಯಾಟಿ ಲಿವರ್ ಅಂದ್ರೆ ಏನು, ಫ್ಯಾಟಿ ಲಿವರ್ ಬರ್ಲಿಕ್ಕಿರೋ ಮುಖ್ಯ ಕಾರಣಗಳೇನೇನು, ಫ್ಯಾಟಿ ಲಿವರ್ ಇದ್ದವರು ಮನೆಯಲ್ಲಿ ಏನ್ ಮನೆಮದ್ದು ಮಾಡಿದ್ರೆ ಫ್ಯಾಟಿ ಲಿವರ್ನ ಕಂಪ್ಲೀಟ್ಲಿ ಕ್ಯೂರ್ ಮಾಡಬಹುದು ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಸೊ ಈ ಫ್ಯಾಟಿ ಲಿವರ್ ಡಿಸೀಸ್ ಏನಿದೆ, ಫ್ಯಾಟಿ ಲಿವರ್ ಅಂದ್ರೆ ಆ ಹೆಸರಲ್ಲೇ ಇದೆ, ಅಂದ್ರೆ ನಮ್ಮ ಲಿವರ್ ಅಲ್ಲಿ ಫ್ಯಾಟ್ ಡೆಪಾಸಿಟ್ ಏನಿದೆ ಅದು ಜಾಸ್ತಿ ಆಗುವಂತ ಒಂದು ಕಂಡೀಷನ್. ಸೊ ಯಾವಾಗ ನಮ್ಮ ಲಿವರ್ದು ಟೋಟಲ್ ವೆಯ್ಟ್ 5% ಹೆಚ್ಚಿಗೆ ಕೊಬ್ಬು ಅಕ್ಯುಮುಲೇಟ್ ಆಗುತ್ತೋ ಆವಾಗ ನಾವು ಅದನ್ನ ಏನು ಹೇಳ್ತೀವಿ, ಫ್ಯಾಟಿ ಲಿವರ್ ಅಂತ ಹೇಳ್ತೀವಿ. ಸೊ ಅದು ಯೂಶಲಿ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿ ನೋಡುವಾಗ ಅವರಿಗೆ ಗೊತ್ತಾಗುತ್ತೆ. ನಾವು ಬ್ಲಡ್ ಟೆಸ್ಟ್ ಮಾಡಿ ನೋಡುವಾಗ ಕೂಡ ನಮ್ಮ ಟ್ರೈಗ್ಲಿಸರೈಡ್ ವ್ಯಾಲ್ಯೂಸ್ ಎಲ್ಲ ಜಾಸ್ತಿ ಇದ್ರೆ ನಮಗೆ ಫ್ಯಾಟಿ ಲಿವರ್ ಇರುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ಈ ಫ್ಯಾಟಿ ಲಿವರ್ ಏನಿದೆ ಕಾಮನ್ ಆಗಿ 2 ಟೈಪ್ಸ್ ಇದೆ. ಒಂದು ಫಸ್ಟ್ ಟೈಪ್ ಅಂದ್ರೆ ಆಲ್ಕೋಹಾಲ್ ತಗೊಳ್ಳೋವರಲ್ಲಿ ಬರುವಂತ ಫ್ಯಾಟಿ ಲಿವರ್, ಯಾರು ಜಾಸ್ತಿ ಮದ್ಯಪಾನ ಮಾಡ್ತಾರೋ ಅವರಲ್ಲಿ ಫ್ಯಾಟಿ ಲಿವರ್ ಸಮಸ್ಯೆ ಕಂಡು ಬರ್ಬೋದು. ಲಿವರ್ ಅಲ್ಲಿ ಊತ ಅಂದ್ರೆ ಇನ್ಫ್ಲಮೇಷನ್ ಕೂಡ ಆಗುವಂತ ಸಾಧ್ಯತೆ ಇದೆ. ಸೊ ಅದು ನಾವು ಡಿಸ್ಕಂಟಿನ್ಯೂ ಮಾಡಲಿಲ್ಲ, ಅದೇ ತರ ಕಂಟಿನ್ಯೂ ಮಾಡ್ತಾ ಇದ್ರೆ ಏನಾಗುತ್ತೆ, ಇನ್ ಲಾಂಗ್ ರನ್ ಅವರಿಗೆ ಲಿವರ್ ಸಿರೋಸಿಸ್ ಆಗಿ ಅವರ ಲೈಫ್ ಥ್ರೆಟ್ನಿಂಗ್ ಕಂಡೀಷನ್ ಆಗುವಂತ ಸಾಧ್ಯತೆ ಇದೆ. ಅಂಡ್ ಅಟ್ ದ ಸೇಮ್ ಟೈಮ್ ಮತ್ತೊಂದು ಗ್ರೂಪ್ ಏನಂದ್ರೆ ನಾನ್ ಆಲ್ಕಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಅಂತ ಹೇಳ್ತೀವಿ, NAFLD ಅಂತ ಹೇಳ್ತೀವಿ. ಸೊ ಈ ಗ್ರೂಪ್ ಅಲ್ಲಿ ಅವರು ಆಲ್ಕಹಾಲ್ ತಗೋಬೇಕು ಅಂತ ಇಲ್ಲ, ಬಟ್ ಅಟ್ ದ ಸೇಮ್ ಟೈಮ್ ಏನಾಗುತ್ತೆ, ಆ ಲಿವರ್ ಅಲ್ಲಿ ಚೇಂಜಸ್ ಕಂಡು ಬರುತ್ತೆ. ಲಿವರ್ ಅಲ್ಲಿ ಫ್ಯಾಟ್ ಅಕ್ಯುಮುಲೇಟ್ ಆಗ್ತಾ ಇರ್ತದೆ, ಅಂದ್ರೆ ಲಿವರ್ ಸೆಲ್ಸ್ ಏನಿದೆ ಹೆಪಟೋಸೈಟ್ಸ್ ಅಂತ ಹೇಳ್ತೀವಿ, ಆ ಲಿವರ್ ಸೆಲ್ ಒಳಗೆ ಫ್ಯಾಟ್ ಅಕ್ಯುಮುಲೇಷನ್ ಆಗ್ತಾ ಇರ್ತದೆ. ಸೊ ಲಿವರ್ ಏನಾಗುತ್ತೆ, ಅಲ್ಲಿ ಫ್ಯಾಟಿ ಲಿವರ್ ಚೇಂಜಸ್ ಕಂಡು ಬರುತ್ತೆ. ಅದು ಕೂಡ ನಾವು ಕರೆಕ್ಟ್ ಆಗಿ ಅದಕ್ಕೆ ಟ್ರೀಟ್ಮೆಂಟ್ಗಳು ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ, ಅದು ಕೂಡ ಅಡ್ವಾನ್ಸ್ ಆಗಿ ಲೇಟರ್ ಆನ್ ಈ ಸಿರೋಸಿಸ್ ಆಗುವಂತ ಸಾಧ್ಯತೆಗಳಿದೆ. ಸೊ ಈ ನಾನ್ ಆಲ್ಕಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಏನಿದೆ ಅದನ್ನ ನಾವೊಂದು ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಹೇಳಬಹುದು. ಅಂದ್ರೆ ಲೈಕ್ ಡಯಾಬಿಟಿಸ್, ಇನ್ಸುಲಿನ್ ರೆಸಿಸ್ಟೆನ್ಸ್ ಎಲ್ಲ ಇದ್ದಾಗ ಏನಾಗುತ್ತೆ, ನಮ್ಮ ಲಿವರ್ ಸೆಲ್ ಅಲ್ಲಿ ಈ ಫ್ಯಾಟ್ ಅಕ್ಯುಮುಲೇಷನ್ ಜಾಸ್ತಿ ಆಗುತ್ತೆ. ಸೊ ಅದರಲ್ಲಿ ಸ್ಟೇಜ್ 1 ಅಂದ್ರೆ ಜಸ್ಟ್ ಸ್ಟಿಯಟೋಸಿಸ್ ಅಂತ ಹೇಳ್ತೀವಿ. ಸ್ಟಿಯಟೋಸಿಸ್ ಅಂದ್ರೆ ಫ್ಯಾಟಿ ಲಿವರ್ ಆಗಿದೆ, ಅಂದ್ರೆ ಲಿವರ್ ಅಲ್ಲಿ ಕೊಬ್ಬಿನ ಅಂಶ ಜಾಸ್ತಿ ಆಗಿದೆ. ಸೊ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿ ನೋಡಿದಾಗ ಅಥವಾ ಏನಾದರೂ ಟೆಸ್ಟ್ಗಳು ಮಾಡುವಾಗ ಕೆಲವು ಡಾಕ್ಟರ್ಸ್ ಪ್ರಿಸ್ಕ್ರೈಬ್ ಮಾಡಿದ್ ನೀವು ನೋಡಿರ್ಬೋದು, ನಿಮಗೆ ಗ್ರೇಡ್ 1 ಫ್ಯಾಟಿ ಲಿವರ್ ಇದೆ ಅಥವಾ ಗ್ರೇಡ್ 2 ಫ್ಯಾಟಿ ಲಿವರ್ ಇದೆ ಅಂದ್ರೆ ಅದರ ಅರ್ಥ ನಿಮಗೆ ಫ್ಯಾಟಿ ಲಿವರ್ ತುಂಬಾ ಜಾಸ್ತಿ ಆಗಿ ನಿಮಗೆ ಲಿವರ್ ಹಾಳಾಯಿತು ಅಂತ ಅಲ್ಲ, ಗ್ರೇಡ್ 1 ಗ್ರೇಡ್ 2 ಅಂತ ಹೇಳಿದ್ರೆ. ಸೊ ಅದರಲ್ಲಿರುವಂಥ ಫ್ಯಾಟ್ ಪರ್ಸೆಂಟೇಜ್ ಅವರು ಮೆನ್ಷನ್ ಮಾಡ್ತಾ ಇದ್ದಾರೆ. ಸೊ ಗ್ರೇಡ್ 2 ಫ್ಯಾಟಿ ಲಿವರ್ ಇದೆ ಅಂತ ಹೇಳಿದ ಕೂಡ ನೀವು ಯಾರು ತುಂಬಾ ಹೆದರಿ ನಂದು ಲಿವರ್ ಹಾಳಾಯಿತು, ಇನ್ನು ಫೈಬ್ರೋಸಿಸ್ ಆಗುತ್ತೆ, ಇನ್ಫ್ಲಮೇಷನ್ ಆಗುತ್ತೆ ಅಂತ ಹೇಳಿ ಯಾರು ಹೆದರಬೇಡಿ. ಸೊ ಅದು ಅದರಲ್ಲಿ ಇರುವಂಥ ಫ್ಯಾಟ್ ಕಂಟೆಂಟ್ ಅವರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಸೊ ಬಟ್ ಇದು ಈ ಸ್ಟಿಯಟೋಸಿಸ್ ಏನಿದೆ ಸ್ಟೇಜ್ 1 ಅಲ್ಲಿ ಸ್ಟಿಯಟೋಸಿಸ್ ಅಂತ ಹೇಳ್ತೀವಿ. ಸೊ ಸ್ಟೇಜು ಮತ್ತು ಗ್ರೇಡು ಕನ್ಫ್ಯೂಸ್ ಆಗೋದು ಬೇಡ. ಸೊ ಸ್ಟೇಜ್ 1 ಅಲ್ಲಿ ಇದನ್ನ ಸ್ಟಿಯಟೋಸಿಸ್ ಅಂತ ಹೇಳ್ತೀವಿ, ಇದರಲ್ಲಿ ಫ್ಯಾಟ್ ಅಕ್ಯುಮುಲೇಷನ್ ಆಗುತ್ತೆ. ಬಟ್ ಇದು ನಾವು ಕರೆಕ್ಟ್ ಆಗಿ ಟ್ರೀಟ್ ಮಾಡಿಲ್ಲ ಅಂದ್ರೆ ಏನಾಗುತ್ತೆ, ನೆಕ್ಸ್ಟ್ ಸ್ಟೇಜಿಗೆ ಹೋಗುತ್ತೆ. ಅದನ್ನ ನಾವು ಸ್ಟಿಯಟೋ ಹೆಪಟೈಟಿಸ್ ಅಂತ ಹೇಳ್ತೀವಿ, ಅಂದ್ರೆ ಅಲ್ಲಿ ಇನ್ಫ್ಲಮೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಟೈಮಲ್ಲಿ ನೀವು ನೋಡಿದ್ರೆ ಅವರದ್ದು ಬಿಲಿರೂಬಿನ್ ಲೆವೆಲ್ ಎಲ್ಲ ಜಾಸ್ತಿ ಆಗ್ಬೋದು, ಲಿವರ್ ಎನ್ಸೈಮ್ಸ್ ಜಾಸ್ತಿ ಆಗ್ಬೋದು, ನಮ್ಮ ಕಣ್ಣುಗಳಲ್ಲೆಲ್ಲ ಎಲ್ಲೋ ಇಶ್ ಕಲರ್ ಬರುವಂತ ಸಾಧ್ಯತೆ ಇದೆ. ಸೊ ಇದಕ್ಕೆ ನಾವು ಜಾಂಡಿಸ್ ಅಂತಾನು ಹೇಳ್ತೀವಿ ಈ ಕಂಡೀಷನ್ಗೆ. ಸೊ ಅವಾಗ ಏನಾಗುತ್ತೆ, ಅಲ್ಲಿ ಇನ್ಫ್ಲಮೇಷನ್ ಸ್ಟಾರ್ಟ್ ಆಗಿರುತ್ತೆ. ಸೊ ಇದು ನಾವು ಇಗ್ನೋರ್ ಮಾಡಿದ್ರೆ, ಕರೆಕ್ಟ್ ಆಗಿರೋ ಟ್ರೀಟ್ಮೆಂಟ್ಗಳು ತಗೊಳ್ಳಿಲ್ಲ ಅಂದ್ರೆ ಏನಾಗುತ್ತೆ, ಲೇಟರ್ ಆನ್ ಅದು ಫೈಬ್ರೋಸಿಸ್ ಆಗುತ್ತೆ. ಸೊ ಎಲ್ಲವರಲ್ಲಿ ಕೂಡ ಈ ಇನ್ಫ್ಲಮೇಷನ್ ಆಗಿ ಬಿಲಿರೂಬಿನ್ ಲೆವೆಲ್ ಎಲ್ಲ ಜಾಸ್ತಿ ಆಗಬೇಕು ಅಂತಿಲ್ಲ, ಕೆಲವು ಸಲ ಅದು ನಮಗೆ ಗೊತ್ತಾಗೋದೇ ಇಲ್ಲ. ಸೊ ಅಡ್ವಾನ್ಸ್ ಆಗಿ ಹೋಗ್ಬಿಡುತ್ತೆ. ಸೊ ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಫೈಬ್ರೋಸಿಸ್ ಆಗುತ್ತೆ, ಅಂದ್ರೆ ಅಲ್ಲೆಲ್ಲ ಸ್ಕಾರ್ ಟಿಶ್ಯೂಸ್ ಫಾರ್ಮ್ ಆಗುತ್ತೆ, ಲಿವರ್ದು ಹಾರ್ಡ್ನೆಸ್ ಏನಿದೆ ಅದು ಜಾಸ್ತಿ ಆಗುತ್ತೆ. ಅಂಡ್ ಮತ್ತು ಅದು ನಾವು ಕರೆಕ್ಟ್ ಆಗಿ ಟ್ರೀಟ್ ಮಾಡಿಲ್ಲ ಅಂದ್ರೆ ಏನಾಗುತ್ತೆ, ಅದು ಇನ್ನೂ ಅಡ್ವಾನ್ಸ್ ಆಗಿ ಲಿವರ್ ಸಿರೋಸಿಸ್ ಆಗುವಂತ ಸಾಧ್ಯತೆ ಇದೆ, ಮತ್ತು ಅದು ಇನ್ನೂ ಲಿವರ್ ಕ್ಯಾನ್ಸರ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಅಷ್ಟೆಲ್ಲ ಹೋಗಬಾರ್ದು. ಸೊ ನಾವೇನ್ ಮಾಡಬೇಕು, ನಮಗೆ ಫ್ಯಾಟಿ ಲಿವರ್ ಪ್ರಾಬ್ಲಮ್ ಇದೆ ಅಂತ ಗೊತ್ತಾದ್ರೆ ನಾವು ಸ್ಟ್ರಿಕ್ಟ್ ಆಗಿರುವಂತ ಆಹಾರ, ನಾನು ಫಸ್ಟ್ ಹೇಳಿದ್ದೇನೆ ನಾನ್ ಆಲ್ಕಹಾಲ್
ಆಲ್ಕಹಾಲಿಕ್ಸ್ ಅಲ್ಲಿ ಈಗ ಆಲ್ಕೋಹಾಲ್ ತಗೊಂಡು ನಿಮಗೆ ಫ್ಯಾಟಿ ಲಿವರ್ ಸಮಸ್ಯೆ ಆಗ್ತಾ ಇದ್ರೆ ನೀವೇನು ಮಾಡಬೇಕು? ವೆರಿ ಸಿಂಪಲ್, ಆಲ್ಕೋಹಾಲನ್ನು ಬಿಡಬೇಕು. ಆ್ಯಂಡ್ ಆಲ್ಕೋಹಾಲ್ ತಗೊಳ್ಳದೆ ಕೂಡ ನಿಮಗೆ ಫ್ಯಾಟಿ ಲಿವರ್ ಸಮಸ್ಯೆ ಆಗ್ತಾ ಇದೆ ಅಂದ್ರೆ ನಾವೇನು ಮಾಡಬೇಕು? ಇವನ್ ಆಲ್ಕೋಹಾಲ್ ತಗೊಂಡವರಾದರೂ ಕೂಡ ನಾನೀಗ ಹೇಳಲಿಕ್ಕಿರುವಂಥ ಹೋಮ್ ರೆಮಿಡೀಸ್ ನೀವು ಫಾಲೋ ಮಾಡಲೇಬೇಕಾಗುತ್ತೆ ಅದರಿಂದ ಹೊರಗೆ ಬರಲಿಕ್ಕೆ. ಬಟ್ ಆಲ್ಕೋಹಾಲ್ ತಗೊಳ್ಳೋದೇನು ನಮಗೆ ಈ ಸಮಸ್ಯೆ ಬಂದರೆ ನಾವು ಫಸ್ಟ್ ಆಫ್ ಆಲ್ ಅರ್ಥ ಮಾಡಬೇಕು, ಆ ಲಿವರಲ್ಲಿ ಫ್ಯಾಟ್ ಡೆಪಾಸಿಟ್ ಆಗ್ತಾ ಇದೆ. ಫ್ಯಾಟ್ ಡೆಪಾಸಿಟ್ ಆಗ್ಲಿಕ್ಕಿರುವಂಥ ಕಾರಣ ಇರೋ ನಾವು ತಗೊಳ್ಳುವಂಥ ಆಹಾರದಲ್ಲಿ ಜಾಸ್ತಿ ಇರುವಂಥ ಗ್ಲೂಕೋಸ್ನ ಅಂಶ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಮ್ಮ ಡಯಟನ್ನು ಕಂಟ್ರೋಲ್ ಮಾಡಿದರೆ ಈ ಫ್ಯಾಟಿ ಲಿವರ್ ಸಮಸ್ಯೆ ಏನಿದೆ ಅದನ್ನು ಕಂಪ್ಲೀಟ್ಲಿ ನಮಗೆ ಕ್ಯೂರ್ ಮಾಡಲಿಕ್ಕೆ ಸಾಧ್ಯ. ತುಂಬ ಜನರಲ್ಲಿ ಒಂದು ತಪ್ಪು ಕಲ್ಪನೆ ಇದೆ, ಅಂದರೆ ಫ್ಯಾಟಿ ಲಿವರ್, ಫ್ಯಾಟ್ ಅಂದರೆ ಕೊಬ್ಬು, ಸೊ ಫ್ಯಾಟಿ ಲಿವರ್ ಇದ್ದರೆ ನಾವು ಕೊಬ್ಬಿರುವ ಆಹಾರಗಳು ತಗೋಬಾರ್ದು ಅಂತ. ಬಟ್ ಆ್ಯಕ್ಚುಲಿ ಹಾಗೆ ಅಲ್ಲ. ಸೊ ಈ ಫ್ಯಾಟಿ ಲಿವರ್ ಬರಲಿಕ್ಕಿರುವಂಥ ಒನ್ ಆಫ್ ದ ಮೇನ್ ರೀಸನ್ ಏನು ಅಂತ ಕೇಳಿದರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ಬೋದು. ಅಂದರೆ ನಮ್ಮ ಲಿವರಲ್ಲಿ ಫ್ಯಾಟ್ ಪ್ರೊಡಕ್ಷನ್ ಏನಿದೆ, ನಮ್ಮ ಲಿವರಲ್ಲಿ ಈ ಕೊಬ್ಬಿನ ಪ್ರೊಡಕ್ಷನ್ ಏನಿದೆ ಅದು ಜಾಸ್ತಿ ಆಗುತ್ತೆ. ಲಿವರ್ಗೆ ಕರೆಕ್ಟಾಗಿ ಫಂಕ್ಷನ್ ಮಾಡಿ ಅದರಲ್ಲಿ ಇರುವಂಥ ಕೊಬ್ಬು ಕರಗಿಸ್ಲಿಕ್ಕೆ ಆಗಲ್ಲ. ಅದರೊಟ್ಟಿಗೆ ನಮ್ಮ ಬಾಡಿಯಲ್ಲಿರುವಂಥ ಗ್ಲೂಕೋಸ್ನ ಅಂಶ ಏನಿದೆ, ಜಾಸ್ತಿ ಇರುವಂಥ ಗ್ಲೂಕೋಸ್ನ ಅಂಶ ಏನಿದೆ ಅದೆಲ್ಲ ಗ್ಲೈಕೋಜನ್ ಆಗಿ ಲಿವರ್ಲಿ ಸ್ಟಾಕ್ ಆಗ್ತಾ ಹೋಗ್ತದೆ. ಸೊ ಫ್ಯಾಟಿ ಲಿವರ್ ಸಮಸ್ಯೆ ಕಂಡು ಬರುತ್ತೆ. ಸೊ ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ಏನಿದೆ ಅದರಿಂದಾನೇ ನಮಗೆ ಸಕ್ಕರೆ ಕಾಯಿಲೆ ಕೂಡ ಬರೋದು. ಆ್ಯಂಡ್ ಸೇಮ್ ಕಾರಣದಿಂದಾನೇ ನಮಗೆ ಫ್ಯಾಟಿ ಲಿವರ್ ಡಿಸೀಸ್ ಕೂಡ ಬರುವಂಥ ಸಾಧ್ಯತೆ ಇದೆ. ಸೊ ಇನ್ಸುಲಿನ್ ರೆಸಿಸ್ಟೆನ್ಸನ್ನು ನಾವು ಕಂಟ್ರೋಲ್ ಮಾಡಬೇಕು. ಅದು ಹೇಗೆ ಅಂತ ನಾನು ಹೇಳ್ತೇನೆ. ಇನ್ನು ನೆಕ್ಸ್ಟ್ ಏನಂದರೆ ನಮ್ಮ ಆಹಾರದಲ್ಲಿ ಜಾಸ್ತಿ ಇರುವಂಥ ಗ್ಲೂಕೋಸ್ ಮತ್ತು ಫ್ರಕ್ಟೋಸ್. ನಾವು ಹೈಯೆಸ್ಟ್ ಈ ಫ್ಯಾಟಿ ಲಿವರ್ ಸಮಸ್ಯೆ ಎಲ್ಲ ಕಾಣೋದು ಯಾರಲ್ಲಿ ಅಂದರೆ ಈ ಲೈಕ್ ರಿಫೈನ್ಡ್ ಕಾರ್ಬ್ಸ್, ಅಂದರೆ ತುಂಬ ಪ್ರಾಸೆಸ್ಡ್ ಫುಡ್ಗಳು ತಗೊಳ್ಳೋದು. ಒಳ್ಳೆ ಮಾಲ್ಗೆಲ್ಲ ಹೋಗಿ ಎಷ್ಟೋ ಪ್ರಾಸೆಸ್ಡ್ ಫುಡ್ಡು, ಅಲ್ಲಿರುವಂಥ ಜಂಕ್ ಫುಡ್ಗಳು, ಮೈದಾ ಐಟಮ್ಸು, ಹೈ ಕ್ರೀಮ್ ಇರುವಂಥ ಐಟಮ್ಸು, ಹೈ ಕ್ಯಾಲರಿ ಇರುವಂಥ ಆಹಾರಗಳು, ಸಾಫ್ಟ್ ಡ್ರಿಂಕ್ಸ್ ಜಾಸ್ತಿ ಕುಡಿಯೋರು, ಇವರಲ್ಲಿ ಇದು ಜಾಸ್ತಿ ಕಂಡು ಬರುತ್ತೆ. ಯಾಕೆಂದರೆ ನಮಗೊತ್ತು ಈ ಫ್ರಕ್ಟೋಸ್ ಜಾಸ್ತಿ ಇರುವಂಥ ಆಹಾರಗಳು ತಗೊಂಡ್ರೆ ಫ್ರಕ್ಟೋಸ್ ಮೆಟಬಲೈಸ್ ಆಗೋದು ನಮ್ಮ ಲಿವರಲ್ಲಿ ಒಂದೇ. ಸೊ ಹಾಗಾಗಿ ಏನಾಗುತ್ತೆ, ಲಿವರ್ಲ್ಲಿ ಅದೆಲ್ಲ ಸ್ಟಾಕ್ ಆಗ್ತಾ ಹೋಗ್ತದೆ. ಅದರೊಟ್ಟಿಗೆ ನಾವು ಹೈ ಕ್ಯಾಲರಿ ಇರುವಂಥ ರಿಫೈನ್ಡ್ ಕಾರ್ಬ್ಸ್ ಅಂದರೆ ನಿಮಗೆ ಗೊತ್ತಲ್ಲ, ಬೇಗ ಅದು ಡೈಜೆಸ್ಟ್ ಆಗುತ್ತೆ, ತುಂಬ ಜಾಸ್ತಿ ಅದರಲ್ಲಿ ಕ್ಯಾಲರಿ ಕೂಡ ಇರುತ್ತೆ. ಸೊ ಅದೆಲ್ಲ ಎಲ್ಲಿಗೆ ಹೋಗಬೇಕು, ನಮ್ಮ ಲಿವರ್ಲಿ ಹೋಗಿ ಸ್ಟಾಕ್ ಆಗುತ್ತೆ, ನಮಗೆ ಫ್ಯಾಟಿ ಲಿವರ್ ಬರುವಂಥ ಸಾಧ್ಯತೆಗಳಿದೆ. ಸೊ ಆ ಥರ ಹ್ಯಾಬಿಟ್ ಇರೋರಾದರೆ ಏನು ಮಾಡಬೇಕು, ಅವರು ಈ ಥರ ಜಂಕ್ ಫುಡ್ಗಳನ್ನು ಫಸ್ಟ್ ಕಂಪ್ಲೀಟ್ಲಿ ನಾವು ಕಡಿಮೆ ಮಾಡಬೇಕು. ತುಂಬ ಒಳ್ಳೆ ಕ್ಯಾಲರಿ ರೆಸ್ಟ್ರಿಕ್ಟೆಡ್ ಆಗಿರುವಂಥ ಒಂದು ಆಹಾರ ಕ್ರಮನ ನಾವು ಫಾಲೋ ಮಾಡಬೇಕು. ಅದು ಹೇಗೆ ಅಂತಲೂ ಕೂಡ ನಾನು ಹೇಳ್ತೇನೆ. ಇನ್ನು ತುಂಬ ಜನರಲ್ಲಿ ನಾನು ಹೇಳಿದ್ನಲ್ಲ, ಮಿಸ್ ಬಿಲೀಫ್ ಇದೆ. ಅಂದರೆ ಸೊ ಲಿವರ್ಗೆ ಏನೋ ಸಮಸ್ಯೆ ಬಂದ್ಕೊಳ್ಳೆ ನಾವು ಸಿಂಪಲ್ ಆಗಿರೋ ಆಹಾರ ತಗೋಬೇಕು. ಯಾಕಂದರೆ ಲಿವರ್ಗೆ ಸರಿಯಾಗಿ ಕೆಲಸ ಮಾಡಬೇಕು ಅಂದರೆ ಸಿಂಪಲ್ ಇರುವಂಥ ಆಹಾರ ತಗೋಬೇಕು ಅಂತ ಹೇಳಿ ಅವ್ರು ಏನು ಮಾಡ್ತಾರೆ, ಅನ್ನ ಚೆನ್ನಾಗಿ ಊಟ ಮಾಡ್ತಾರೆ, ಅಥವಾ ಚಪಾತಿ ಅಷ್ಟೇ ತಿಂತಾರೆ, ಅಥವಾ ಗಂಜಿ ಅಷ್ಟೇ ಕುಡಿತಾರೆ. ಸೊ ಈ ಥರ ಮಾಡೋದರಿಂದ ಇನ್ನೂ ಆ ಫ್ಯಾಟಿ ಲಿವರ್ ಜಾಸ್ತಿ ಆಗುತ್ತೆ. ಆ ಥರ ಆಹಾರ ಅಲ್ಲ ನಮ್ಮ ಲಿವರ್ಗೆ ಬೇಕಾಗಿರೋದು. ಸೊ ಯಾವಾಗಲೂ ನಾವು ಪ್ಲೇನ್ ಆಗಿರುವಂಥ ಕಾರ್ಬೋಹೈಡ್ರೇಟ್ ತಗೊಂಡಾಗ ಏನಾಗುತ್ತೆ, ಅದು ಬೇಗ ಡೈಜೆಸ್ಟ್ ಆಗುತ್ತೆ. ಅದು ಡೈಜೆಸ್ಟ್ ಆದಾಗ ನಮ್ಮ ರಕ್ತದಲ್ಲಿ ಗ್ಲೂಕೋಸ್ನ ಅಂಶ ಏನಿದೆ ಅದು ತುಂಬ ಬೇಗ ಜಾಸ್ತಿ ಆಗುತ್ತೆ. ಬಟ್ ಅಟ್ ದ್ಯಾಟ್ ಟೈಮ್ ನಮ್ಮ ಬ್ಲಡ್ಡಲ್ಲಿ ಅಷ್ಟೊಂದು ಗ್ಲೂಕೋಸ್ನ ಅವಶ್ಯಕತೆ ಇರಲ್ಲ. ಅವಾಗ ಏನಾಗುತ್ತೆ, ಅದೆಲ್ಲ ಕನ್ವರ್ಟ್ ಆಗಿ ನಮ್ಮ ಲಿವರಲ್ಲೇ ಸ್ಟಾಕ್ ಆಗುತ್ತೆ, ನಮಗೆ ಫ್ಯಾಟಿ ಲಿವರ್ ಸಮಸ್ಯೆ ಜಾಸ್ತಿ ಆಗುತ್ತೆ. ಸೊ ನಾವು ಸಿಂಪಲ್ ಅಂತ ಅಂದ್ಕೊಂಡಿರುವಂಥ ಎಷ್ಟೋ ಆಹಾರಗಳಿಂದಾನೇ ನಮಗೆ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಇನ್ನು ಕೆಲವರಲ್ಲಿ ಪುವರ್ ಗಟ್ ಹೆಲ್ತ್ ಇದ್ದರೆ, ಅಂದರೆ ನಮ್ಮ ಹೊಟ್ಟೆಯಲ್ಲಿ ಇರಬೇಕಾಗಿರುವಂಥ ಒಳ್ಳೆ ಬ್ಯಾಕ್ಟೀರಿಯಲ್ ಕಾಲನೀಸ್ ಏನಿದೆ ಅದು ತುಂಬ ಕಡಿಮೆ ಇದೆ, ಕೆಟ್ಟ ಬ್ಯಾಕ್ಟೀರಿಯಾಗಳು ಜಾಸ್ತಿ ಇದೆ, ನಮ್ಮ ಗಟ್ಟು ಟಾಕ್ಸಿಕ್ ಇದೆ. ಸೊ ಆ ಥರ ಸಮಸ್ಯೆ ಇದ್ದಾಗ ಕೂಡ ನಮ್ಮ ಗಟ್ ಲಿವರ್ ಆಕ್ಸಿಸ್ ಅಂತ ಇದೆ. ಸೊ ಅದರ ಥ್ರೂ ನಮಗೆ ಈ ಗಟ್ಟಲ್ಲಿ ಲಿವರಲ್ಲಿ ಇನ್ಫ್ಲಮೇಷನ್ ಆಗುವಂಥ ಸಾಧ್ಯತೆ ಇದೆ. ಈ ಫ್ಯಾಟಿ ಲಿವರ್ ಸಮಸ್ಯೆಗಳು, ಲಿವರಲ್ಲಿ ಇನ್ಫ್ಲಮೇಷನ್ ಎಲ್ಲ ಜಾಸ್ತಿ ಆಗುವಂಥ ಸಾಧ್ಯತೆ ಕೂಡ ಇದೆ. ಸೊ ಓವರಾಲ್ ಇಷ್ಟೆಲ್ಲ ಕಾರಣಗಳಿಂದ ನಮಗೆ ಫ್ಯಾಟಿ ಲಿವರ್ ಸಮಸ್ಯೆ ಬರ್ಬೋದು. ಸೊ ಹಾಗಾಗಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾವು ಏನು ಮಾಡಬೇಕು ಅಂದರೆ ನಮ್ಮ ಇನ್ಸುಲಿನ್ ರೆಸಿಸ್ಟೆನ್ಸನ್ನು ಕಡಿಮೆ ಮಾಡಬೇಕು. ಅದಕ್ಕೆ ಮೇನ್ಲಿ ನಾವೇನು ಮಾಡಬೇಕು, ನಮ್ಮ ವೆಯ್ಟನ್ನು ಇಳಿಸಬೇಕು. ಸೊ ಎಷ್ಟೋ ಜನರಲ್ಲಿ ಸಪೂರಕ್ಕಿದ್ದವರಲ್ಲಿ ಕೂಡ ಈ ಫ್ಯಾಟಿ ಲಿವರ್ ಸಮಸ್ಯೆ ಕಂಡು ಬರ್ಬೋದು. ಸೊ ಅವರು ಕೂಡ ಏನು ಮಾಡಬೇಕು ಅಂದರೆ ಡಯಟಿಂಗ್ ಮಾಡಿ ಅವರದು ಬಾಡಿಯಲ್ಲಿರುವಂಥ ಫ್ಯಾಟ್ ಪರ್ಸೆಂಟೇಜ್ ಏನಿದೆ ಅದನ್ನು ಇಳಿಸಬೇಕು. ಅದರ ಒಟ್ಟಿಗೆ ನಮ್ಮ ಬಾಡಿಯಲ್ಲಿರುವಂಥ ಮಸಿಲ್ ಮಾಸ್ ಏನಿದೆ ಅದನ್ನು ನಾವು ಜಾಸ್ತಿ ಮಾಡ್ಕೋಬೇಕು. ಸೊ ಫ್ಯಾಟಿ ಲಿವರ್ ಸಮಸ್ಯೆ ಇರುವಾಗ ಯಾವ ಥರ ಆಹಾರಗಳನ್ನು ಸೇವಿಸಬೇಕು ಅಂತ ನೋಡೋಣ. ಸೊ ಒಂದು ಫ್ಯಾಟಿ ಲಿವರ್ ಸಮಸ್ಯೆ ಇದ್ದಾಗ ನೀವು ಇಮ್ಮಿಡಿಯೇಟ್ಲಿ ಡಾಕ್ಟರ್ ಹತ್ರ ಹೋಗಿ ಅದಕ್ಕೆ ಮೆಡಿಸಿನ್ ತಗೋಬೇಕು ಅಂತಿಲ್ಲ. ಯಾಕೆಂದರೆ ಅಪ್ರೂವ್ ಆಗಿರುವಂಥ ಒಂದು ಮೆಡಿಸಿನು ಇಲ್ಲ ಇದರಲ್ಲಿ. ಸೊ ನಮ್ಮ ಆಹಾರವೇ ಇಲ್ಲಿ ಮೇನ್ ಔಷಧಿ ಆಗಿರಬೇಕು. ಅದರೊಟ್ಟಿಗೆ ಕೆಲವು ಸಿಂಪಲ್ ಆಗಿರುವಂಥ ಸಪ್ಲಿಮೆಂಟ್ಸ್ ತಗೊಂಡ್ರೆ ನಮಗೆ ಇದು ಬೇಗ ನಮಗೆ ರಿವರ್ಸ್ ಮಾಡಲಿಕ್ಕೂ ಕೂಡ ಆಗುತ್ತೆ. ಸೊ ನಮ್ಮ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ ಏನಿದೆ ಅದನ್ನು ಆದಷ್ಟು ಕಮ್ಮಿ ಮಾಡಿ ಒಳ್ಳೆ ಕೊಬ್ಬಿರುವಂಥ ಆಹಾರ, ಅದರೊಟ್ಟಿಗೆ ಒಳ್ಳೆ ಪ್ರೋಟೀನ್ ಇರುವಂಥ ಆಹಾರ, ಅದರೊಟ್ಟಿಗೆ ಒಳ್ಳೆ ನಾರಿನಂಶ ಇರುವಂಥ ಆಹಾರ ಮತ್ತು ವೈಟಮಿನ್ ಇ ಆ್ಯಂಡ್ ಒಮೆಗಾ 3 ಫ್ಯಾಟಿ ಆಸಿಡ್. ಸೊ ಈ 5 ನೀವು ಕರೆಕ್ಟಾಗಿ ಫಾಲೋ ಮಾಡಿದರೆ ನಿಮ್ಮ ಫ್ಯಾಟಿ ಲಿವರ್ ಸಮಸ್ಯೆ ಏನಿದೆ 1 ರಿಂದ 2 ತಿಂಗಳ ಒಳಗೆ ಕಂಪ್ಲೀಟ್ಲಿ ಕ್ಯೂರ್ ಮಾಡಲಿಕ್ಕೆ ಸಾಧ್ಯ. ನಮ್ಮಲ್ಲಿ ಬರೋದ ಎಷ್ಟೋ ಪೇಷಂಟ್ಸಲ್ಲಿ ನಾವು ಇದು ನೋಡಿದ್ವಿ. ಆ್ಯಂಡ್ ಅವರೆಲ್ಲ 99.9% ಜನ ಕೂಡ ಕಂಪ್ಲೀಟ್ಲಿ ಅವರ ಫ್ಯಾಟಿ ಲಿವರ್ ಸಮಸ್ಯೆ ಏನಿದೆ ಅದರಿಂದ ಹೊರಗೆ ಬಂದಿದ್ದಾರೆ. ಸೊ ಇದರಲ್ಲಿ ಫಸ್ಟ್ ನಾ ಹೇಳಿದ್ದೇನೆ, ಕ್ಯಾಲರಿ ರೆಸ್ಟ್ರಿಕ್ಟೆಡ್ ಇರಬೇಕು. ಸೊ ನಿಮಗೆ ಒಂದು ದಿವಸ ಆ್ಯಾವರೇಜ್ ಕೆಲಸ ಮಾಡುವ ಒಬ್ಬರಾದರೆ 1800 ಕಿಲೋ ಕ್ಯಾಲರಿ ಬೇಕಾಗುತ್ತೆ ಒಂದು ದಿವಸಕ್ಕೆ. ಸೊ ನಾವು ಈ ಥರ ಒಂದು ಸಮಸ್ಯೆ ಇದ್ದಾಗ ಅವರಿಗೆ ಆಫ್ಕೋರ್ಸ್ ಒಬೆಸಿಟಿ ಕೂಡ ಇರುವಂಥ ಸಾಧ್ಯತೆ ಇದೆ, ಹೊಟ್ಟೆ ದೊಡ್ಡದಾಗಿರುವಂಥ ಸಾಧ್ಯತೆ ಇದೆ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಸ್ ವೆಯ್ಟ್ ರಿಡಕ್ಷನ್. ಸೊ ಹಾಗಾಗಿ ಅವರ ಕ್ಯಾಲರಿ ಇಂಟೇಕ್ ಏನಿದೆ
ಒಂದು ಲೆಸ್ ದ್ಯಾನ್ 1500 ಕ್ಯಾಲರಿ ನಾವು ಮೇಂಟೈನ್ ಮಾಡಬೇಕು. ಸೊ ನೀವೇ ಅದು ನೋಡ್ಬೋದು. ಈಗ ನಾವು ಆದಷ್ಟು ಈ ಕ್ಯಾಲರಿ ಡಿರೈವ್ ಆಗೋದು ಕೂಡ ನಮ್ಮ ಸೋರ್ಸಸ್ಸನ್ನು ಚೇಂಜ್ ಮಾಡಬೇಕು. ಸೊ ಕ್ಯಾಲರಿ ಅಂತ ಹೇಳಿದ ಕೂಡ ಒಂದು ದೋಸೆ 150 ಕ್ಯಾಲರಿ, ಒಂದು ಚಪಾತಿ 200 ಕ್ಯಾಲರಿ. ಸೊ ಬಟ್ ಈ ಕ್ಯಾಲರಿ ಇದು ಬಿಟ್ಟು ನಾವು ಬೇರೆ ಪ್ರೋಟೀನಿಂದಾನು ಡಿರೈವ್ ಮಾಡ್ಬೋದು, ಕೊಬ್ಬಿಂದಾನು ಡಿರೈವ್ ಮಾಡ್ಬೋದು. ಸೊ ನಾವೇನು ಮಾಡಬೇಕು, ಈ ಧಾನ್ಯಗಳಿಂದ ಇರುವಂಥ ಕ್ಯಾಲರಿನ ಆದಷ್ಟು ಕಮ್ಮಿ ಮಾಡಿ ಬಾಕಿ ಇರುವ ಐಟಮ್ಸು, ಅದು ತರಕಾರಿಗಳಿರ್ಬೋದು, ಕೊಬ್ಬಿರುವಂಥ ಆಹಾರ ಇರ್ಬೋದು, ಅಥವಾ ಪ್ರೋಟೀನ್ ಜಾಸ್ತಿ ಇರುವಂಥ ಆಹಾರಗಳಿರ್ಬೋದು, ಇದರಿಂದ ಡಿರೈವ್ ಮಾಡಬೇಕು. ಸೊ ಬೆಳಿಗ್ಗೆ ನಾವು ಬ್ರೇಕ್ಫಾಸ್ಟ್ಗೆ ನಾವು ಏನು ಮಾಡ್ಬೋದು, ಕೆಲವು ಮೊಟ್ಟೆ ತಗೋಬೋದು, ತರಕಾರಿಗಳು ತಗೋಬೋದು. ಒಂದು ಮೊಟ್ಟೆ ಅಂದರೆ ಬರೀ 65 ಕ್ಯಾಲರಿ ಅಷ್ಟೇ ಇರುತ್ತೆ. ಸ್ವಲ್ಪ ನಟ್ಸ್ ತಗೋಬೋದು, ಬಾದಾಮ್, ಪಿಸ್ತಾ, ಕ್ಯಾಶ್ಯೋ, ವ್ಯಾಲ್ನಟ್, ಈ ಥರ ನಟ್ಸ್ಗಳನ್ನು ತಗೋಬೋದು, ಮೊಸರು ತಗೋಬೋದು, ಡೈರಿ ಪ್ರಾಡಕ್ಟ್ಸ್ ತಗೋಬೋದು. ಸೊ ಈ ಥರ ಐಟಮ್ಸ್ ತಗೊಂಡಾಗ ಏನಾಗುತ್ತೆ, ಇದರಲ್ಲಿ ಯಾವುದು ಕೂಡ ಸಡನ್ ಆಗಿ ಡೈಜೆಸ್ಟ್ ಆಗೋದಿಲ್ಲ, ಬೇಗ ಕ್ಯಾಲರಿ ರಿಲೀಸ್ ಕೂಡ ಆಗೋದಿಲ್ಲ, ನಿಧಾನಕ್ಕಷ್ಟೇ ಡೈಜೆಷನ್ ಆಗ್ತಾ ಇರ್ತದೆ. ಸೊ ಹಾಗಾಗಿ ರಕ್ತಕ್ಕೆ ಗ್ಲೂಕೋಸ್ ಬಿಡುಗಡೆ ಕೂಡ ತುಂಬ ನಿಧಾನ ಆಗ್ತಾ ಇರ್ತದೆ. ಸೊ ಒಳ್ಳೆ ಪ್ರೋಟೀನ್ ಇರುವಂಥ ಆಹಾರ, ಅದರೊಟ್ಟಿಗೆ ಒಳ್ಳೆ ಕೊಬ್ಬಿರುವಂಥ ಆಹಾರಗಳನ್ನು ನಾವು ಸೇವಿಸಬೇಕು. ಸೊ ಆಟೋಮ್ಯಾಟಿಕ್ಲಿ ನಮ್ಮ ಕ್ಯಾಲರಿ ಇಂಟೇಕ್ ಕಡಿಮೆ ಆಗುತ್ತೆ, ಮತ್ತು ಪ್ರೋಟೀನ್ ಮತ್ತು ಕೊಬ್ಬಿರುವಂಥ ಆಹಾರ ಜಾಸ್ತಿ ನಮಗೆ ಸೇವಿಸ್ಲಿಕ್ಕೆ ಆಗಲ್ಲ. ಸೊ ಓವರಾಲ್ ನಿಮ್ಮ ಒನ್ ಡೇ ಕ್ಯಾಲರಿ ಏನಿದೆ ಒಂದು 1200 1300 ಆರ್ ಮ್ಯಾಕ್ಸಿಮಮ್ 1500 ಒಳಗೆ ರೆಸ್ಟ್ರಿಕ್ಟ್ ಆಗಿರುತ್ತೆ. ಎರಡನೇದು, ಚೆನ್ನಾಗಿ ನೀರು ಕುಡಿಬೇಕು. ಇದು ಮಾಡುವಾಗ ಪ್ರೋಟೀನ್ ತಗೊಳ್ಳುವಾಗ ಎಷ್ಟೋ ಜನ ಹೇಳ್ತಾರೆ ನನಗೆ ಬಾಡಿ ಹೀಟ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ನಾವೇನು ಮಾಡಬೇಕು, ತುಂಬ ಚೆನ್ನಾಗಿ ನೀರನ್ನು ಕುಡಿಬೇಕು. ನೆಕ್ಸ್ಟ್ ವೈಟಮಿನ್ ಇ. ನಮ್ಮ ಲಿವರ್ ಫಂಕ್ಷನ್ಸ್ ಇಂಪ್ರೂವ್ ಆಗಲಿಕ್ಕೆ ವೈಟಮಿನ್ ಇ ಪ್ಲೇಸ್ ಎ ವೆರಿ ಮೇಜರ್ ರೋಲ್. ಸೊ ನಾವೇನು ಮಾಡಬೇಕು, ಬೇಕಾದ್ರೆ ವೈಟಮಿನ್ ಇ ಸಪ್ಲಿಮೆಂಟ್ಸ್ ನೀವು ರೆಗ್ಯುಲರ್ಲಿ ತಗೋಬಹುದು, ಅಥವಾ ವೈಟಮಿನ್ ಇ ಜಾಸ್ತಿ ಇರುವಂಥ ಆಹಾರಗಳನ್ನು ನಾವು ಸೇವಿಸಬೇಕು. ಸೊ ವೈಟಮಿನ್ ಇ ಚೆನ್ನಾಗಿರುವಂಥ ಆಹಾರಗಳಲ್ಲಿ ಮೇನ್ ಯಾವುದು ಅಂತ ನೋಡಿದರೆ ನಮ್ಮ ನಟ್ಸ್ಗಳಲ್ಲಿ ತುಂಬ ಚೆನ್ನಾಗಿ ವೈಟಮಿನ್ ಇ ಸಿಗುತ್ತೆ. ಮೇನ್ಲಿ ಬಾದಾಮ್, ನಮಗೆಲ್ಲ ಫೇವರೇಟ್ ಬಾದಾಮ್ ಅಂದರೆ. ಸೊ ನೀವೇನು ಮಾಡಬಹುದು, ಬಾದಾಮ್ ಸೋಕ್ ಮಾಡಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಒಂದು 8 ರಿಂದ 10 ಬಾದಾಮ್ ನೀವು ರೆಗ್ಯುಲರ್ಲಿ ತಗೋಬಹುದು. ಅದರಲ್ಲಿ ತುಂಬ ಚೆನ್ನಾಗಿ ವೈಟಮಿನ್ ಇ ಕಂಟೆಂಟ್ ಇದೆ. ಅದು ನಿಮಗೆ ಲಿವರ್ ಲೈಕ್ ಫ್ಯಾಟಿ ಲಿವರ್ನ ಚೇಂಜ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಅದರೊಟ್ಟಿಗೆ ಬಾಕಿ ಇರುವ ನಟ್ಸಲ್ಲಿ ಕೂಡ ತುಂಬ ಚೆನ್ನಾಗಿರುತ್ತೆ ವೈಟಮಿನ್ ಇ. ಅದು ಬ್ರಾಜಿಲ್ ನಟ್ ಇರ್ಬೋದು, ಪಿಸ್ತಾ ಇರ್ಬೋದು, ಕ್ಯಾಶ್ಯೂ ಇರ್ಬೋದು, ಅದರಲ್ಲೆಲ್ಲ ವೈಟಮಿನ್ ಇ ಚೆನ್ನಾಗಿರುತ್ತೆ. ಸೊ ಈ ಥರ ನಟ್ಸ್ಗಳು ನಿಮ್ಮ ಬ್ರೇಕ್ಫಾಸ್ಟ್ಗೆ ಒಂದು ಮೇನ್ ಐಟಮ್ ಆಗಿ ನಾವು ಯೂಸ್ ಮಾಡೋದು. ಬ್ರೇಕ್ಫಾಸ್ಟ್ ಅಂತಾನೆ ಇಲ್ಲ, ಯಾವ ಟೈಮಲ್ಲಿ ಬೇಕಾದ್ರೂ ನೀವು ಅದನ್ನು ತಿನ್ಬೋದು. ಆ್ಯಂಡ್ ನೆಕ್ಸ್ಟ್ ಈ ಸೀಡ್ಸ್. ಈ ಸೀಡ್ಸಲ್ಲಿ ಕೂಡ ವೈಟಮಿನ್ ಇ ಕಂಟೆಂಟ್ ತುಂಬ ಚೆನ್ನಾಗಿರುತ್ತೆ. ಅದು ಚಿಯಾ ಸೀಡ್ ಇರ್ಬೋದು, ಫ್ಲಾಕ್ಸ್ ಸೀಡ್ ಇರ್ಬೋದು, ನಮ್ಮ ಎಳ್ಳು ಇರ್ಬೋದು, ಅಥವಾ ನಮ್ಮ ಸನ್ಫ್ಲವರ್ ಸೀಡ್ಸ್ ಇರ್ಬೋದು. ಸೊ ಈ ಥರ ಸೀಡ್ಸಲ್ಲಿ ವೈಟಮಿನ್ ಇ ತುಂಬ ಚೆನ್ನಾಗಿ ಸಿಗುತ್ತೆ. ಸೊ ರೆಗ್ಯುಲರ್ಲಿ ಆ ಥರ ಸೀಡ್ಸನ್ನು ನಮ್ಮ ಆಹಾರದಲ್ಲಿ ಇನ್ಕ್ಲೂಡ್ ಮಾಡಿದರೆ ನಮ್ಮ ಲಿವರ್ಲಿರುವಂಥ ಟಾಕ್ಸಿಸಿಟಿ ಕಡಿಮೆ ಆಗಲಿಕ್ಕೂ, ನಮ್ಮ ಲಿವರ್ಲಿರುವಂಥ ಇನ್ಫ್ಲಮೇಷನ್ ಕಡಿಮೆ ಆಗಲಿಕ್ಕೂ ಅದು ತುಂಬ ನಮಗೆ ಹೆಲ್ಪ್ ಮಾಡುತ್ತೆ. ಇದೇ ಥರ ಎಷ್ಟೋ ತರಕಾರಿಗಳಿದೆ, ಸೊಪ್ಪಿನ ಪಲ್ಯಗಳು ಅಂದರೆ ಬ್ರೋಕೊಳಿ ಇರ್ಬೋದು, ನಮ್ಮ ನುಗ್ಗೆ ಸೊಪ್ಪು, ಅದರಲ್ಲಿ ತುಂಬ ಚೆನ್ನಾಗಿ ವೈಟಮಿನ್ ಇ ನಮಗೆ ಸಿಗುತ್ತೆ. ಸೊ ಈ ಥರ ಐಟಮ್ಸ್ ಕೂಡ ನಾವು ಚೆನ್ನಾಗಿ ರೆಗ್ಯುಲರ್ಲಿ ಸೇವಿಸೋದು ತುಂಬ ಒಳ್ಳೆಯದು. ಇನ್ನು ಹಣ್ಣುಗಳಲ್ಲಿ ವೈಟಮಿನ್ ಇ ತುಂಬ ಚೆನ್ನಾಗಿ ಯಾವುದರಲ್ಲಿ ಸಿಗುತ್ತೆ ಅಂದರೆ ನಮ್ಮ ಬಟರ್ ಫ್ರೂಟ್ ಏನಿದೆ ಅದರಲ್ಲಿ ತುಂಬ ಚೆನ್ನಾಗಿ ಜಾಸ್ತಿ ವೈಟಮಿನ್ ಇ ಇರುತ್ತೆ. ಸೊ ಮೇನ್ಲಿ ಅದೊಂದು ಫ್ಯಾಟ್ ಸೋಲ್ಯುಬಲ್ ವೈಟಮಿನ್. ಸೊ ಹಾಗಾಗಿ ಬಟರ್ ಫ್ರೂಟಲ್ಲಿ ತುಂಬ ಚೆನ್ನಾಗಿರುತ್ತೆ. ಸೊ ರೆಗ್ಯುಲರ್ಲಿ ಬಟರ್ ಫ್ರೂಟ್ ತಗೊಳ್ಳೋದು ಕೂಡ ತುಂಬ ಒಳ್ಳೆಯದು. ಬಟ್ ಒಂದೇನೆಂದರೆ ಈ ಫ್ಯಾಟಿ ಲಿವರ್ ಸಮಸ್ಯೆ ಇರೋರು ತುಂಬ ಜಾಸ್ತಿ ಹಣ್ಣಿನ ರಸಗಳು ತಗೊಳ್ಳೋದು ಅಥವಾ ತುಂಬ ಜಾಸ್ತಿ ಹಣ್ಣು ತಗೊಳ್ಳೋದು ತುಂಬ ಒಳ್ಳೆಯದಲ್ಲ. ಸೊ ನಾನು ಹೇಳಿದ್ದೇನೆ, ನಾವು ಸಿಂಪಲ್ ಅಂತ ಅನ್ಕೊಳ್ಳುವ ಎಷ್ಟೋ ಐಟಮ್ಸ್ ನಮಗೆ ಒಳ್ಳೇದಾಗಬೇಕು ಅಂತಿಲ್ಲ. ಯಾಕಂದರೆ ಹಣ್ಣು ಕೂಡ ಫ್ರಕ್ಟೋಸ್ ಜಾಸ್ತಿ ಇರುವಂಥದ್ದು. ಸೊ ಹಣ್ಣಿನ ಜ್ಯೂಸ್ಗಳನ್ನು ಆದಷ್ಟು ಅವಾಯ್ಡ್ ಮಾಡಿ ಅಂತೇಳಿ ತಿನ್ನಬಾರ್ದು ಅಂತ ಇಲ್ಲ. ಡೈಲಿ ಒಂದು ಆ್ಯಪಲ್ ಅಥವಾ ಯಾವುದಾದ್ರೂ ಒಂದು ಹಣ್ಣು ತಗೊಳ್ಳೋದ್ರಿಂದ ಏನೂ ತೊಂದರೆ ಇಲ್ಲ. ಪೇರ್ಲೆಹಣ್ಣು ಇರ್ಬೋದು, ಆ್ಯಪಲ್ ಇರ್ಬೋದು, ಪಪ್ಪಾಯ ಇರ್ಬೋದು. ಸೊ ಒಂದು ಪೀಸ್ ತಗೊಳ್ಳೋದ್ರಲ್ಲಿ ಏನೂ ಸಮಸ್ಯೆ ಇಲ್ಲ, ಅದರಿಂದೇನು ಕೆಟ್ಟದೇನೂ ಆಗಲ್ಲ, ನಮಗೆ ಒಳ್ಳೆಯದೇ ಸಿಗುತ್ತೆ. ಯಾಕಂದರೆ ಅದರಲ್ಲಿ ತುಂಬ ಜಾಸ್ತಿ ಸೊಲ್ಯುಬಲ್ ಫೈಬರ್ ಕೂಡ ಇರುತ್ತೆ. ಸೊ ನೆಕ್ಸ್ಟ್ ಇಸ್ ಫೈಬರ್. ಸೊ ಫೈಬರ್ ಜಾಸ್ತಿ ಇರುವಂಥ ಆಹಾರಗಳನ್ನು ನಾವು ಸೇವಿಸಬೇಕು. ಫೈಬರ್ ಅಂದರೆ ಮೇನ್ಲಿ ಸೊಲ್ಯುಬಲ್ ಫೈಬರ್ ಇರುವಂಥ ಆಹಾರ ತಗೊಳ್ಳೋದು ತುಂಬ ಒಳ್ಳೆಯದು. ಯಾಕಂದರೆ ಸೊಲ್ಯುಬಲ್ ಫೈಬರ್ ಇರುವಂಥ ಆಹಾರ ತಗೊಂಡಾಗ ನಮ್ಮ ಇನ್ಸುಲಿನ್ ಸೆನ್ಸಿಟಿವಿಟಿ ಇಂಪ್ರೂವ್ ಆಗುತ್ತೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಕಂಟ್ರೋಲ್ ಆಗುತ್ತೆ. ನಮ್ಮ ಲಿವರಲ್ಲಿ ಇರುವಂಥ ಕೊಬ್ಬೇನಿದೆ ಅದು ಮೇನ್ಲಿ ಯೂಸ್ ಆಗೋದು ನಮ್ಮ ಪಿತ್ತರಸ ಪ್ರೊಡಕ್ಷನ್ಗೆ, ಅಂದರೆ ನಮ್ಮ ಡೈಜೆಷನ್ ಟೈಮಲ್ಲಿ ನಮಗೆ ಪಿತ್ತರಸ ಬೇಕಾಗುತ್ತೆ, ಅದು ಪ್ರೊಡ್ಯೂಸ್ ಮಾಡಲಿಕ್ಕೆ ಜಾಸ್ತಿ ಯೂಸ್ ಆಗೋದು. ಸೊ ಯೂಶಲಿ ಪಿತ್ತರಸ ಪ್ರೊಡ್ಯೂಸ್ ಆದಮೇಲೆ ನಮ್ಮ ಬಾಡಿ ಏನು ಮಾಡುತ್ತೆ, ಆ ಪಿತ್ತರಸನ್ನೆಲ್ಲ ವಾಪಸ್ ತಗೊಳುತ್ತೆ, ಅಬ್ಸರ್ವ್ ಮಾಡುತ್ತೆ. ಬಟ್ ಯಾವಾಗ ನೀವು ನಾರಿನಂಶ ಜಾಸ್ತಿ ಇರುವಂಥ ಆಹಾರ ತಗೊಳ್ತಿರೋ ಅದು ಪಿತ್ತರಸ ಒಟ್ಟಿಗೆ ಮಿಕ್ಸ್ ಆದಾಗ ನಮ್ಮ ಬಾಡಿಗೆ ಅದನ್ನು ಅಬ್ಸರ್ವ್ ಮಾಡ್ಲಿಕ್ಕೆ ಆಗಲ್ಲ, ಅದು ಎಕ್ಸ್ಕ್ರೀಟ್ ಆಗೋ ಹೋಗುತ್ತೆ, ನಮ್ಮ ಮಲದಲ್ಲಿ ಹೊರಗಡೆ ಹೋಗ್ಬಿಡುತ್ತೆ. ಸೊ ಆವಾಗ ನಮ್ಮ ಲಿವರ್ಲಿರುವಂಥ ಫ್ಯಾಟ್, ಕೊಲೆಸ್ಟ್ರಾಲ್ ಏನಾಗುತ್ತೆ ಮತ್ತು ಯೂಟಿಲೈಸ್ ಮಾಡಿ ಅದು ಪಿತ್ತರಸ ಪ್ರೊಡ್ಯೂಸ್ ಮಾಡುತ್ತೆ. ನಮ್ಮ ಓವರ್ ಆಲ್ ಕೊಲೆಸ್ಟ್ರಾಲ್ ಲೆವೆಲ್ ಕಂಟ್ರೋಲ್ ಆಗುತ್ತೆ, ಫ್ಯಾಟಿ ಲಿವರ್ ಕಡಿಮೆ ಆಗಲಿಕ್ಕೂ ಕೂಡ ಅದು ತುಂಬ ಹೆಲ್ಪ್ ಆಗುತ್ತೆ. ಮತ್ತು ನಮಗೆ ಗೊತ್ತು, ಈ ನಾರಿನಂಶ ಸೊಲ್ಯುಬಲ್ ಫೈಬರ್ ಇರುವಂಥ ಆಹಾರ ಜಾಸ್ತಿ ತಗೊಂಡಾಗ ಮಾತ್ರ ನಮ್ಮ ಗಟ್ ಹೆಲ್ತ್ ಚೆನ್ನಾಗುತ್ತೆ. ನಾನು ಫಸ್ಟ್ ಹೇಳಿದ್ದೇನೆ, ಪುವರ್ ಗಟ್ ಹೆಲ್ತ್ ಇರುವವರಿಗೂ ಕೂಡ ಈ ಫ್ಯಾಟಿ ಲಿವರ್ ಸಮಸ್ಯೆ ಬರುವಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ನಾವು ಜಾಸ್ತಿ ನಾರಿನಂಶ ಇರುವಂಥ ಆಹಾರಗಳನ್ನು ರೆಗ್ಯುಲರ್ಲಿ ಸೇವಿಸಿದಾಗ ಅದು ಡೈಜೆಸ್ಟ್ ಆಗಿ ಶಾರ್ಟ್ ಚೈನ್ ಫ್ಯಾಟಿ ಆಸಿಡ್ ಏನಿದೆ ಅದು ನಮ್ಮ ಗಟ್ ಹೆಲ್ತ್ ಇಂಪ್ರೂವ್ ಮಾಡುತ್ತೆ, ನಮ್ಮ ಹೊಟ್ಟೆಯಲ್ಲಿರುವಂಥ ಒಳ್ಳೆ ಬ್ಯಾಕ್ಟೀರಿಯಾಗಳಿಗೆ ಒಳ್ಳೆ ಆಹಾರನೂ ಆಗುತ್ತೆ. ಸೊ ನಮ್ಮ ಫ್ಯಾಟಿ ಲಿವರ್ ಕಡಿಮೆ ಮಾಡಲಿಕ್ಕೂ ಕೂಡ ಅದು ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಾವು ನಾರಿನಂಶ ಇರುವಂಥ ಆಹಾರ ಜಾಸ್ತಿ ತಗೊಂಡಾಗ ನಮಗೆ ಹಸಿವು ಆಗಲ್ಲ, ಬೇಗ ಸಟೈಟಿ ಆಗುತ್ತೆ, ಆ್ಯಂಡ್ ಅದರಲ್ಲಿ ಕ್ಯಾಲರಿ ಕೂಡ ತುಂಬ ಕಡಿಮೆ ಇರುತ್ತೆ. ಸೊ ಹಾಗಾಗಿ
ರೆಗ್ಯುಲರ್ಲಿ ನಾರಿನಾಂಶ ಇರುವಂಥ ಆಹಾರಗಳನ್ನು ಈ ಫ್ಯಾಟಿ ಲಿವರ್ ಸಮಸ್ಯೆ ಇರೋರು ಸೇವಿಸಲೇಬೇಕು. ದಟ್ ಇಸ್ ಒನ್ ಆಫ್ ದ ಮೇನ್ ಮೆಡಿಸಿನ್ ಅಂತಾನೆ ನಾವು ಹೇಳ್ಬೋದು. ಸೊ ಬೆಳಗ್ಗೆ ನೀವು ತಿಂಡಿ ಮಾಡುವಾಗ ಏನು ಮಾಡ್ಬೋದು, ಕಾಳುಗಳನ್ನು ತಗೋಬೋದು. ಅದರಲ್ಲಿ ತುಂಬ ನಾರಿನಾಂಶ ನಿಮಗೆ ಚೆನ್ನಾಗಿ ಸಿಗುತ್ತೆ. ಅದರಲ್ಲಿ ಕಾರ್ಬೋಹೈಡ್ರೇಟ್ ಕೂಡ ಇದೆ, ಸ್ವಲ್ಪ ಮಟ್ಟಿಗೆ ಪ್ರೋಟೀನ್ ಕೂಡ ನಿಮಗೆ ಸಿಗುತ್ತೆ, ಬಟ್ ನಾರಿನಾಂಶ ತುಂಬ ಚೆನ್ನಾಗಿರುತ್ತೆ. ಮೆಂತೆ ಕಾಳು ಒನ್ ಆಫ್ ದ ಬೆಸ್ಟ್ ಆ್ಯಕ್ಚುಲಿ. ಮೆಂತೆ ಕಾಳು ನೀವು ಬೇಕಾದ್ರೆ ಮೊಳಕೆ ಬರೆಸಿ ರೆಗ್ಯುಲರ್ಲಿ ಬ್ರೇಕ್ಫಾಸ್ಟಲ್ಲಿ ಅಥವಾ ಊಟಕ್ಕೆ ಯಾವಾಗಾದರೂ ನೀವು ಅದನ್ನು ಬಳಸಿ ನಿಮ್ಮ ಫ್ಯಾಟಿ ಲಿವರ್ ಸಮಸ್ಯೆ ಕಡಿಮೆ ಆಗಲಿಕ್ಕೆ ಅದು ತುಂಬ ಹೆಲ್ಪ್ ಮಾಡುತ್ತೆ. ಅದೇ ಥರ ಎಲ್ಲ ನಟ್ಸ್ಗಳಲ್ಲಿ ಕೂಡ ಈ ಸೊಲ್ಯುಬಲ್ ಫೈಬರ್ ನಿಮಗೆ ತುಂಬ ಚೆನ್ನಾಗಿ ಸಿಗುತ್ತೆ. ಆ್ಯಂಡ್ ತರಕಾರಿಗಳು, ಮೇನ್ಲಿ ಲೋಳೆ ಇರುವಂಥ ತರಕಾರಿಗಳು, ಬ್ರಿಂಜಾಲ್ ಇರ್ಬೋದು, ಲೇಡೀಸ್ ಫಿಂಗರ್ ಇರ್ಬೋದು, ಅಂದರೆ ಬೆಂಡೆಕಾಯಿ, ಬದನೆಕಾಯಿ, ಈ ಥರ ತರಕಾರಿಗಳೇನಿದೆ ಅದರಲ್ಲಿ ಕೂಡ ಸೊಲ್ಯುಬಲ್ ಫೈಬರ್ ನಿಮಗೆ ತುಂಬ ಚೆನ್ನಾಗಿ ಸಿಗುತ್ತೆ. ಈ ಸೊಲ್ಯುಬಲ್ ಫೈಬರ್ ಒಂದೇ ಅಲ್ಲ, ಇನ್ಸೊಲ್ಯುಬಲ್ ಫೈಬರ್ ಕೂಡ ನಮಗೆ ಬೇಕು. ಸೊ ಹಾಗಾಗಿ ಎಲ್ಲ ಸೊಪ್ಪುಗಳನ್ನು ಜಾಸ್ತಿ ಉಪಯೋಗಿಸಿ. ಈಗ ನಾನು ಹೇಳ್ದಂಗೆ ನುಗ್ಗೆ ಸೊಪ್ಪು ತಗೊಂಡಾಗ ಏನಾಗುತ್ತೆ, ನಿಮಗೆ ವೈಟಮಿನ್ ಏನು ಸಿಗುತ್ತೆ, ಫೈಬರು ಚೆನ್ನಾಗಿ ಸಿಗುತ್ತೆ. ಅದರೊಟ್ಟಿಗೆ ಅದರಲ್ಲಿ ಮೆಗ್ನೀಷಿಯಮ್, ಈ ಥರ ಎಷ್ಟೋ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ನಮ್ಮ ಬಾಡಿಗೆ ಬೇಕಾಗಿರುವಂಥ ಎಷ್ಟೋ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ, ವೈಟಮಿನ್ ಸಿ, ಈ ಥರ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಸೊ ಈ ಥರ ಸೊಪ್ಪುಗಳನ್ನು ಜಾಸ್ತಿ ಬಳಸಿ ನಿಮ್ಮ ಅನ್ನ, ಜೋಳ, ರಾಗಿ, ಗೋಧಿ ಇದರದ ಕನ್ಸಂಪ್ಷನ್ ಏನಿದೆ ಆದಷ್ಟು ಕಡಿಮೆ ಮಾಡಿ. ರಿಫೈನ್ಡ್ ಫುಡ್ ನಾವು ಮುಟ್ಟೋದೇ ಇಲ್ಲ ಅಂತ ಒಂದು ಓತು ನೀವು ತಗೋಬೇಕಾಗುತ್ತೆ. ಯಾವುದೋ ಪ್ಯಾಕ್ಡ್ ಆಗಿರುವಂಥ ಐಟಮ್ಸ್, ಅದು ಕುರ್ಕುರೆ, ಈ ಥರ ಎಷ್ಟೋ ಚಿಪ್ಸ್ಗಳಿರ್ಬೋದು ಅಥವಾ ಬೇಕರಿಯಲ್ಲಿರುವಂಥ ಎಷ್ಟೋ ಐಟಮ್ಸ್ ಇರ್ಬೋದು, ಅದನ್ನು ಕಂಪ್ಲೀಟ್ಲಿ ನೀವು ಒಂದು 2 months ಅವಾಯ್ಡ್ ಮಾಡಿ. ಅದರೊಟ್ಟಿಗೆ ಎಲ್ಲ ಸಾಫ್ಟ್ ಡ್ರಿಂಕ್ಸನ್ನು ಬಿಡಿ. ಆಲ್ಕೋಹಾಲ್ ಕನ್ಸಂಪ್ಷನ್ ಇದ್ದರೆ ಅದನ್ನು ಕಂಪ್ಲೀಟ್ಲಿ ಅವಾಯ್ಡ್ ಮಾಡಿ. ಅದರೊಟ್ಟಿಗೆ ನಾನೀಗ ಹೇಳಿರುವಂಥ ಪೌಷ್ಟಿಕಾಂಶಗಳಿದೆಯಲ್ಲ, ವೈಟಮಿನ್ ಇ ರಿಚ್ ಇರ್ಬೋದು, ಫೈಬರ್ ಇರ್ಬೋದು, ಈ ಥರ ಪೌಷ್ಟಿಕಾಂಶಗಳು ಜಾಸ್ತಿ ಇರುವಂಥ, ಅಂದರೆ ಒಳ್ಳೆ ಕೊಬ್ಬು, ಒಳ್ಳೆ ಪ್ರೋಟೀನ್ ಕೂಡ ಇರುವಂಥ ಆಹಾರಗಳನ್ನು ಸೇವಿಸಿ ನಮ್ಮ ಫ್ಯಾಟಿ ಲಿವರ್ ಬೇಗ ನಮಗೆ ರಿವರ್ಸ್ ಮಾಡಲಿಕ್ಕಾಗುತ್ತೆ. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂಥ ಮತ್ತೊಂದು ನ್ಯೂಟ್ರಿಯೆಂಟ್ ಯಾವುದು ಅಂತ ಕೇಳಿದರೆ ಒಮೆಗಾ 3 ಫ್ಯಾಟಿ ಆಸಿಡ್. ನಮಗೆ ಗೊತ್ತು, ಒಮೆಗಾ 3 ಫ್ಯಾಟಿ ಆಸಿಡ್ ತಗೊಂಡಾಗ ನಮ್ಮ ಬಾಡಿಯಲ್ಲಿ ಇರುವಂಥ ಇನ್ಫ್ಲಮೇಷನ್ ಏನಿದೆ ಅದು ಚೆನ್ನಾಗಿ ನಮಗೆ ಕಂಟ್ರೋಲ್ ಮಾಡಲಿಕ್ಕಾಗುತ್ತೆ. ಸೊ ರೆಗ್ಯುಲರ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ ಸಪ್ಲಿಮೆಂಟ್ಸ್ ಬೇಕಾದ್ರೆ ನೀವು ತಗೋಬೋದು. ಅಥವಾ ಒಮೆಗಾ 3 ಫ್ಯಾಟಿ ಆಸಿಡ್ ಜಾಸ್ತಿ ಇರುವಂಥ ಆಹಾರಗಳಂದರೆ ಮೇನ್ಲಿ ನಮಗೆ ಗೊತ್ತು, ಮೀನುಗಳಲ್ಲಿ ತುಂಬ ಜಾಸ್ತಿ ಒಮೆಗಾ 3 ನಮಗೆ ಸಿಗುತ್ತೆ. ಅದು ಸ್ಯಾಲ್ಮನ್ ಇರ್ಬೋದು, ತಾರ್ಲೆ ಇರ್ಬೋದು, ಬಂಗಡೆ ಇರ್ಬೋದು. ಸೊ ಈ ಥರ ಮೀನುಗಳಲ್ಲಿ ಜಾಸ್ತಿ ಒಮೆಗಾ 3 ನಮಗೆ ಸಿಗುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ದೇರ್ ಆರ್ ವೆಜಿಟಬಲ್ ಸೋರ್ಸಸ್ ಕೂಡ ಇದೆ. ಅದು ಚಿಯಾ ಸೀಡ್ ಇರ್ಬೋದು, ಫ್ಲಾಕ್ಸ್ ಸೀಡ್ ಇರ್ಬೋದು, ಬಸ್ಲೆ ಸೊಪ್ಪು ಇರ್ಬೋದು, ನಟ್ಸ್ ಇರ್ಬೋದು, ಅಥವಾ ಮೊಸರು ಇರ್ಬೋದು, ಅಥವಾ ಹಾಲು ಇರ್ಬೋದು. ಇದೆಲ್ಲ ಒಮೆಗಾ 3 ಸಿಗುತ್ತೆ, ಬಟ್ ನಾಟ್ ಟು ದ್ಯಾಟ್ ಎಕ್ಸ್ಟೆಂಟ್. ಅಷ್ಟೊಂದು ಚೆನ್ನಾಗಿ ನಮಗೆ ಸಿಗಬೇಕು ಅಂತಿಲ್ಲ. ಸೊ ಹಾಗಾಗಿ ಒಮೆಗಾ 3 ಇದು ಸಪ್ಲಿಮೆಂಟ್ಸ್ ಏನಿದೆ ಎಲ್ಲ ಕಡೆ ನಿಮಗೆ ಸಿಗುತ್ತೆ. ಒಂದು ಒಮೆಗಾ 3 ಸಪ್ಲಿಮೆಂಟ್ ಕೂಡ ತಗೋಬೋದು. ಸೊ ಓವರಾಲ್ ನಾವೀಗ ನೋಡಿದರೆ ನಮ್ಮ ಆಹಾರ ರೆಸ್ಟ್ರಿಕ್ಟ್ ಮಾಡಿ, ನಾನು ಹೇಳ್ದಂಗೆ ಎಲ್ಲ ಹೈ ಶುಗರ್ ಇರುವಂಥ ಆಹಾರಗಳನ್ನು ಕಂಪ್ಲೀಟ್ಲಿ ಅವಾಯ್ಡ್ ಮಾಡಿ. ಬ್ರೇಕ್ಫಾಸ್ಟ್ಗೆ ನಟ್ಸು, ಸೀಡ್ಸು, ಮೊಟ್ಟೆ, ಈ ಥರ ಐಟಮ್ಸನ್ನು, ಪನೀರ್, ಈ ಥರ ಐಟಮ್ಸನ್ನು ಜಾಸ್ತಿ ತಗೊಳ್ಳಿ. ಮೊಸರು ತಗೋಬೋದು. ಮಧ್ಯಾಹ್ನ ಊಟ ಮಾಡುವಾಗ ಅನ್ನ ಜಸ್ಟ್ 150 ಗ್ರಾಮ್ಗಿಂತ ಜಾಸ್ತಿ ಅನ್ನ ತಿನ್ನಬಾರ್ದು. ಪಲ್ಯಗಳೇನಿದೆ ಡಬಲ್ ಅಥವಾ ತ್ರಿಬಲ್ ತಗೊಳ್ಳಿ. ಮೀನು ಬೇಕಾದ್ರೆ ತಗೊಳ್ಳಿ, ಚಿಕನ್ ಬೇಕಾದ್ರೂ ಸ್ವಲ್ಪ ಮಟ್ಟಿಗೆ ತಗೊಳ್ಳಿ, ಏನೂ ತೊಂದರೆ ಆಗಲ್ಲ. ರಾತ್ರಿ ಫುಡ್ ಏನಿದೆ ಆದಷ್ಟು ಕಮ್ಮಿ ಮಾಡಿ. ಮಿನಿಮಮ್ ನೀವು ಬೇಕಾದ್ರೆ ಒಂದು ಸೂಪ್ ತೊಗೊಂಡ್ರೆ ತುಂಬ ಒಳ್ಳೆಯದು, ಅಥವಾ ಒಂದು ಬೌಲ್ ತರಕಾರಿಗಳು ನೀವು ಪ್ರಿಪೇರ್ ಮಾಡಿ ತೊಗೊಂಡ್ರೆ ತುಂಬ ಒಳ್ಳೆಯದು. ಸೊ ಈ ಥರ ಒಂದು ಡಯಟನ್ನು ನೀವು ಫಾಲೋ ಮಾಡಿದರೆ ಫ್ಯಾಟಿ ಲಿವರ್ 1 ತಿಂಗಳಲ್ಲೇ ಕಡಿಮೆ ಆಗುತ್ತೆ. ಇನ್ನೂ ನಿಮಗೆ ಓಕೆ ಇಷ್ಟೆಲ್ಲ ಸಾಕಾಗಲ್ಲ, ಇನ್ನೂ ನನಗೆ ಚೆನ್ನಾಗಿ ಮಾಡಬೇಕು, ನನ್ನ ವೆಯ್ಟ್ ಇನ್ನೂ ಕಮ್ಮಿ ಆಗಬೇಕು, ನನ್ನ ಫ್ಯಾಟಿ ಲಿವರ್ ಬೇಗ ಸರಿಯಾಗಬೇಕು ಅಂತಿದ್ದವರಿದ್ರೆ ಏನು ಮಾಡ್ಬೋದು, 2 meals a day ಮಾಡ್ಬೋದು. ಬೆಳಗ್ಗೆ ತಿಂಡಿ, ನಾನು ಹೇಳಿರೋ ತಿಂಡಿ, ಮತ್ತು ಸಂಜೆ 6 ಗಂಟೆಗೆ ಯಾವುದಾದ್ರೂ ಒಂದು ಊಟ ನೀವು ಮಾಡ್ಬೋದು. ಅದಾದಮೇಲೆ ಏನೂ ತಗೋಬಾರ್ದು. ಸೊ ಅವಾಗ ಏನಾಗುತ್ತೆ, ಒಂದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ದು ಬೆನಿಫಿಟ್ ಕೂಡ ನಿಮಗೆ ಸಿಗುತ್ತೆ. ನಿಮ್ಮ ಫ್ಯಾಟಿ ಲಿವರ್ ಸಮಸ್ಯೆ ಏನಿದೆ ಬೇಗ ಕಡಿಮೆ ಮಾಡಲಿಕ್ಕಾಗುತ್ತೆ. ಸೊ ಫ್ಯಾಟಿ ಲಿವರಿಗೆ ಲೈಕ್ ಒಂದು ಪರ್ಫೆಕ್ಟ್ ಆಗಿರುವಂಥ ಒಂದು ಮೆಡಿಸಿನ್ ಇನ್ನೂ ಇಲ್ಲ. ನಮ್ಮ ಲೈಫ್ ಸ್ಟೈಲ್ ಚೇಂಜಸ್ಸೇ ಫ್ಯಾಟಿ ಲಿವರ್ಗೆ ಇರುವಂಥ ಮೇನ್ ಮೆಡಿಸಿನ್. ಸೊ ಅದರಲ್ಲಿ ನಾನು ಹೇಳ್ದಂಗೆ ನಾರಿನಾಂಶ ಚೆನ್ನಾಗಿರೋ ಆಹಾರ ಬೇಕು, ವೈಟಮಿನ್ ಇ ಚೆನ್ನಾಗಿರುವಂಥ ಆಹಾರ ಬೇಕು, ಒಮೆಗಾ 3 ಇರುವಂಥ ಆಹಾರಗಳು ಬೇಕು, ಒಳ್ಳೆ ಪ್ರೋಟೀನ್ ಇರುವಂಥ ಆಹಾರ, ಒಳ್ಳೆ ಫ್ಯಾಟ್ ಇರುವಂಥ ಆಹಾರ. ಸೊ ಈ 5 ಪೌಷ್ಟಿಕಾಂಶಗಳಿರುವಂಥ ಆಹಾರಗಳನ್ನು ನೀವು ಸ್ಟ್ರಿಕ್ಟಾಗಿ ರೆಗ್ಯುಲರ್ಲಿ ತಗೊಳ್ಳಿ. ರೆಗ್ಯುಲರ್ಲಿ ಒಂದು ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಆದರೂ ಚೆನ್ನಾಗಿ ವ್ಯಾಯಾಮ ಮಾಡಿ. ನಿಮ್ಮ ಫ್ಯಾಟಿ ಲಿವರ್ ನಿಮ್ಮ ಮನೆಯಲ್ಲಿ 1 ತಿಂಗಳಲ್ಲಿ ನೀವು ಕಡಿಮೆ ಮಾಡ್ಬೋದು ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.